ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಎದ್ದು ತೋಟದ ಕಡೆ ಹೋಗ್ತಾ ಇದ್ವಿ. ನೋಡಿ ಹೇಗಿದೆ ವೆದರು ನಮ್ಮ ತೋಟದ ಕಡೆ. ತೋಟಕ್ಕೆ ಬಂದ್ವಿ, ಸ್ವಲ್ಪ ಕುಡುಗೋಲು ಬೇಕಾಗಿತ್ತು, ತಗೊಂಡು ಹೊರಟೆ ಈಗ ತೋಟದ ಕಡೆ. ನೋಡಿ ನಮ್ಮ ಗದ್ದೆ ವ್ಯೂ ಹೇಗಿದೆ ಅಂತ. ಹಾಗೆ ಕೈಯಲ್ಲಿ ಒಂದು ಬಾಟ್ಲಿ ಹಿಡ್ಕೊಂಡು ಹೊಂಟೆ, ಕುಡಿಯೋಕೆ ನೀರು ಬೇಕು ಅಂತ ಕೆಲಸ ಮಾಡುವಾಗ. ನೋಡಿ ಹುಲ್ಲು ಯಾವ ಥರ ಬೆಳೆದಿದೆ ತೋಟದ ತುಂಬ ಅಂತ. ಅದಕ್ಕೋಸ್ಕರನೇ ಇವತ್ತು ಒಂದು ಮಿಷನ್ ಓಡಿಸೋಕೆ ಕರೆಸಿದ್ವಿ. ನೋಡಿ ಮಿಷನ್ ಹೊಡಿತಾ ಇದ್ದಾರೆ. 4 ಜನ ಬಂದಿದ್ದರು, 3 ಜನ ಕಾಣ್ತಾ ಇದ್ದಾರೆ, ಇನ್ನೊಬ್ರು ಆ ಕಡೆ ಇದ್ದಾರೆ, ಕಾಣಲ್ಲ. ನೋಡಿ ಈ ಥರ ಕ್ಲೀನ್ ಆಗ್ತಾ ಇರುತ್ತೆ ಮಿಷನ್ ಹೊಡೆದಾಗ. ಹಾಗೆ ಪೇರ್ಲೆ ಗಿಡ ಇತ್ತು, ಪೇರ್ಲೆ ಹಣ್ಣು ಬಿಟ್ಟಿದ್ವು. ಹಾಗೆ ನಾನು ಒಂದು ಕಿತ್ಕೊಂಡೆ. ನೋಡಿ ಹೇಗಿದೆ ಹಣ್ಣು. ಅದನ್ನು ತಿಂದಾಗೆ ಮುಂದೆ ಬಂದೆ. ನೋಡಿ ಮಿಷನ್ ನೋಡೋಕ್ಕೆ ಯಾವ ಥರ ಪ್ಯಾಕ್ ಆಗಿದ್ದಾರೆ. ನನ್ನ ಕೆಲಸ ಇದಾಗಿತ್ತು, ಎಲ್ಲ ಅಡಿಕೆ ಹಣ್ಣನ್ನು ಸೈಡಿಗೆ ತೆಗೆದು ಹಾಕಬೇಕಾಗಿತ್ತು. ಸೈಡಿಗೆ ಯಾಕಂದರೆ ಒಂದು ಮಿಷನಿಗೆ ಸಿಕ್ಕೊಂಡ್ರೆ ಮಿಷನ್ ಸ್ಟ್ರಕ್ ಆಗಿಬಿಡ್ತಿತ್ತು, ಹಂಗಾಗಿ ಸೈಡಿಗೆ ತೆಗೆದು ಹಾಕ್ತಿದ್ದೆ. ನೋಡಿ ಕೆರೆ ನೀರು ನಮ್ಮ ತೋಟದ ಬಾರ್ಡ್ರಿಗೆ ಬಂದು ನಿಂತಿದೆ. ಇನ್ನೊಂದು ಸ್ವಲ್ಪ ಜೋರು ಮಳೆ ಆದರೆ ಪೂರ್ತಿ ನಮ್ಮ ತೋಟಕ್ಕೂ ನುಗ್ಗುತ್ತೆ ನೀರು. ಮಳೆ ಬರ್ತಾಯಿದ್ರು ಫುಲ್ ಮಿಷನ್ ಹೊಡೆದು ನಿಲ್ಲಿಸ್ತಾ ಇಲ್ಲ, ಸುಮ್ಮನೆ ಮಳೆಯಲ್ಲಿ ಮಿಷನ್ ಹೊಡಿತಾನೇ ಇದ್ದಾರೆ. ನೋಡಿ ಯಾವ ಥರ ಹೊಡಿತಾ ಇದ್ದಾರೆ ಅಂತ. ಹಾಗೆ ಮಳೆ ನಿಲ್ತು. ನಾನು ಬೆಳಗ್ಗೆ ಬೇಗ ಬಂದಿದ್ದಕ್ಕೆ ತಿಂಡಿ ತಿಂದು ಬಂದಿದ್ದಿಲ್ಲ, ಅದಕ್ಕೆ ತಿಂಡಿ ತಿನ್ನೋಣ ಅಂತ ಮನೆ ಕಡೆ ಹೊರಟೆ. ನೋಡಿ ಮಳೆ ಪ್ರಭಾವ ಇದೆಲ್ಲ. ಇದು ನಮ್ಮ ಅಪ್ಪನ ಸ್ಪ್ಲೆಂಡರ್ ಬೇಕು, 16 ವರ್ಷ ಈ ಗಾಡಿಗೀಗ. ಅದು ಇನ್ನೂ ಯಾವ ಥರ ನಮ್ಮ ಅಪ್ಪ. ಮನೆಗೆ ಬಂದೆ, ಇದಕ್ಕಿಂತ ತೆಗೆದಿಟ್ಟು ಫ್ರೆಶ್ ಆಗಿ ಒಳಗಡೆ ಹೋದೆ. ನೋಡಿ ಅಲ್ಲಿ ಬ್ಯಾಟ್ ಇಟ್ಕೊಂಡು ವಿಕೆಟ್ ತಕ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ದಾರೆ ಇವರು. ಹಾಗೆ ಇವರು ಆಟ ನೋಡಿಕೊಂಡು ಮತ್ತೆ ಗದ್ದೆಗೆ ಹೋಗ್ಬೇಕಿತ್ತು. ಬೈಕ್ ಹೊತ್ಕೊಂಡು ಹೊರಟೆ. ನೋಡಿ ಇವತ್ತು ಸೂರ್ಯ 15 ದಿನ ಆದಮೇಲೆ ಕಾಣ್ತಾ ಇದ್ದಾನೆ. ನಮ್ಮ ತೋಟಕ್ಕೆ ಬಂದೆ. ನೋಡಿ ಇಲ್ಲಿ ಹಾವು ಕಪ್ಪೆನ ಹೇಗೆ ತಿಂತಾ ಇದೆ ಅಂತ. ಹಾವು ನೋಡಿದ್ರೆ ಇನ್ನೂ ಸಣ್ಣದಿದೆ, ಆದರೂ ಯಾವ ಥರ ನುಗ್ತಾ ಇದೆ, ಸಾಕಾಯ್ತು. ತೋಟ ತುಂಬ ಈ ಥರ ಫುಲ್ ಹುಲ್ಲು ತುಂಬಿಕೊಂಡಿತ್ತು, ಅಡ್ಡಾಡಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಮಿಷನ್ ಹೊಡಿಯೋಕೆ ಹಚ್ಚಿದ್ದು. ನೋಡಿ ಮಿಷನ್ ಹೊಡೆದ್ಮೇಲೆ ಯಾವ ಥರ ಕ್ಲೀನಾಗಿ ಕಾಣ್ತಾ ಇದೆ ಅಂತ. ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.